ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಡಿವೈನ್ ಡೈರಿ ಆಫ್ ಎಸ್ ಕೆ. ನಾನು ನಿಮ್ಮ ಕಾವ್ಯ. ಇವತ್ತು ನಿಮಗೆ ಸಿಂಪಲಾಗಿ ಒಂದು ಬ್ರೆಡ್ ಪಿಜ್ಜಾ ಅಂತ ಹೇಳಿ ಒಂದು ರೆಸಿಪಿ, ಬ್ರೌನ್ ಬ್ರೆಡ್ ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ. ಒಂದು 10 to 15 ಮಿನಿಟ್ಸ್ ತೊಗೊಳುತ್ತಷ್ಟೇ. ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಇದು. ಬನ್ನಿ ಇಂಗ್ರೀಡಿಯೆಂಟ್ಸ್ ಏನೇನಿದೆ ಅಂತ ಫಸ್ಟ್ ನೋಡ್ಕೊಳ್ಳೋಣ. ಇದು ಫ್ರೈಡ್ ಮಶ್ರೂಮು. ಅಂದರೆ ಏನಂತಂದರೆ ಒಂದು ಸ್ವಲ್ಪ ಹಾಫ್ ಸ್ಪೂನ್ ಆಯಿಲ್ ಹಾಕಿ ಪೆಪ್ಪರು ಮತ್ತು ಸಾಲ್ಟ್ ಹಾಕಿ ಸಾಟೆ ಮಾಡಿದ್ದೀನಿ. ಒಂದು ಚೀಸ್ ಸ್ಲೈಸ್, ಮಯೋನೀಸು, ಟೊಮೆಟೊ ಕೆಚಪ್ಪು, ರೆಡ್ ಚಿಲ್ಲಿ ಫ್ಲೇಕ್ಸು ಮತ್ತು ಆರಿಗಾನೋ ತೊಗೊಂಡಿದ್ದೀನಿ. ಮತ್ತು 2 ಬ್ರೌನ್ ಬ್ರೆಡ್ ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಎಷ್ಟು ಜನನೋ ಅದಕ್ಕೆ ತಕ್ಕಂಗೆ ತೊಗೊಳ್ಳಿ. ನಾನು 2 ಮಕ್ಕಳಿಗೆ 2 ಬ್ರೌನ್ ಬ್ರೆಡ್ ತೊಗೊಂಡಿದ್ದೀನಿ. ಫಸ್ಟು ನಾನು ಟೊಮೆಟೊ ಕೆಚಪ್ ಹಾಕ್ಕೊತಾ ಇದ್ದೀನಿ. 1 ಸ್ಪೂನು 1.5 ಸ್ಪೂನ್ ಸಾಕು. 1 ಸ್ಪೂನ್ ಮಯೋನೀಸ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಹಾಫ್ ಸ್ಪೂನು ಚಿಲ್ಲಿ ಫ್ಲೇಕ್ಸು, ಅದಾದಮೇಲೆ ಆರಿಗೇನೋ ಇದು ಬಂದು ಹಾಫ್ ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಟೀ ಸ್ಪೂನ್ ಅಂದರೆ ಹಾಫ್ ಟೀ ಸ್ಪೂನ್. ಸೊ ಇದನ್ನು ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಲೈಕ್ ಇದು ಹೆಂಗೆ ಕೆಚಪ್ ಥರನೇ ಮಿಕ್ಸ್ ಆಗಬೇಕು ಈ ಇಂಗ್ರೀಡಿಯೆಂಟ್ಸ್ ಎಲ್ಲ. ಸೊ ಇದು ಮಿಕ್ಸಿಂಗ್ ಆದಮೇಲೆ ನೆಕ್ಸ್ಟು ನಾವು ಒಂದು ಪ್ಯಾನ್ನ ಹೀಟ್ ಮಾಡ್ಕೊಳ್ಳೋಣ. ಫಸ್ಟು ಸ್ಟವ್ ಆನ್ ಮಾಡ್ಕೊಳ್ಳೋಣ. ಆಮೇಲೆ ವಾಟರ್ ಹಾಕ್ತಾಯಿದ್ದೀನಿ. ಆದರೆ ಸ್ವಲ್ಪ ಇಲ್ಲಿ ಮುಳುಗೋ ತನಕ ಇದ್ದರೆ ಸಾಕು, ಫುಲ್ಲಾಗೇನು ಹಾಕೋದಿಲ್ಲ, ಸುಮ್ಮನೆ ಅದು ಹೀಟ್ ಆದರೆ ಸಾಕು. ಅಷ್ಟು ಒಳಗಡೆ ಇದನ್ನು ಪ್ಲೇಸ್ ಮಾಡ್ತಾಯಿದ್ದೀನಿ, ಈ ಥರ ಒಂದು ಸ್ಟ್ಯಾಂಡ್ನ. ಇದ್ರ ಮೇಲೆ ನಾನು ಆಲ್ರೆಡಿ ಈ ಪ್ಲೇಟ್ನ ಯೂಸ್ ಮಾಡಿದ್ದೀನಿ. ಒಂದು 3-4 ಟೈಮ್ಸು ಈ ಪ್ಲೇಟ್ನ ಯೂಸ್ ಮಾಡಿ ಬ್ರೆಡ್ ಮಾಡಿದ್ದೀನಿ. ಸೊ ಅದಕ್ಕೆ ನಾನು ಈ ಪ್ಲೇಟ್ನ ಪ್ಲೇಸ್ ಮಾಡ್ತಾಯಿದ್ದೀನಿ. ಅಂದರೆ ಸ್ಟೀಲ್ ಪ್ಲೇಟೇ ಪ್ಲೇಸ್ ಮಾಡಬೇಕು, ಸೆರಾಮಿಕ್ ಆಗೋಲ್ಲ ಇದಕ್ಕೆ. ಈಗ ಈ ಬ್ರೌನ್ ಬ್ರೆಡ್ಗೆ ನಾನು ಅಪ್ಲೈ ಮಾಡಿದ್ದೀನಲ್ಲ, ಈ ಪೇಸ್ಟ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಎಲ್ಲ ಕಡೆ ಇದಾಗೋ ಥರ ಅಪ್ಲೈ ಮಾಡ್ಕೊಳ್ಳಿ. ತುಂಬ ಖಾರ ಬೇಡ ಅಂದರೆ ಲೈಟಾಗಿ ಅಪ್ಲೈ ಮಾಡ್ಕೊಳ್ಳಿ ಸಾಕು. ಮಕ್ಕಳಿಗೆ ಅಂದರೆ ಸಾಕಷ್ಟೇ. ಇದ್ರ ಮೇಲೆ ನಾನು ಚೀಸ್ನ ಪ್ಲೇಸ್ ಮಾಡ್ತಾಯಿದ್ದೀನಿ. ಮತ್ತು ಇದು ನೋಡಿ, ಫ್ರೈಡ್ ಮಶ್ರೂಮು. ನೀವು ಮಶ್ರೂಮ್ ಬದಲು ಪನ್ನೀರ್ ಹಾಕ್ಕೋಬೋದು, ಕಾರ್ನ್ ಹಾಕ್ಕೋಬೋದು, ಕ್ಯಾಪ್ಸಿಕಮ್ ಹಾಕ್ಕೋಬೋದು, ಬೇಬಿ ಕಾರ್ನ್ ಹಾಕ್ಕೋಬೋದು. ಲೈಕ್ ಯುವರ್ ವಿಶ್. ನಿಮ್ಮ ಮಕ್ಕಳು ಏನು ಇಷ್ಟಪಡ್ತಾರೋ ಅದನ್ನು. ಈಗ ನಾವು ಪ್ಯಾನ್ ಇಟ್ಟಿದ್ದೀವಲ್ಲ, ಅದು ಬಿಸಿ ಆಗಿದೆ, ಸ್ಟೀಮ್ ಬರ್ತಾಯಿದೆ. ಸೊ ನಾನು ಈಗ ಏನು ರೆಡಿ ಮಾಡಿದ್ದೀನೋ ಈ ಬ್ರೆಡ್ನ ಇಲ್ಲಿ ಪ್ಲೇಸ್ ಮಾಡ್ತಾಯಿದ್ದೀನಿ. ಓಕೆನಾ? ಒನ್ಸ್ ಪ್ಲೇಸ್ ಮಾಡಾದಮೇಲೆ ನಿಮ್ಮ ಹತ್ರ ಪ್ಲೇಟು ಇದರದಲ್ಲಿ ಇದ್ದಿದ್ರು ಓಕೆ. ನಂದು ಇದ್ರ ಲಿಡ್ಡಲ್ಲಿ ತುಂಬ ಹೋಲ್ಸ್ ಇದೆ. ಸೊ ನಾನು ಇದನ್ನು ಪ್ಲೇಟ್ನ ಪ್ಲೇಸ್ ಮಾಡ್ತಾಯಿದ್ದೀನಿ. ಇದು ಒಂದು 5 to 10 ಮಿನಿಟ್ಸು ಸಿಮ್ಮಲ್ಲೇ ಇಡಬೇಕು. ಸಿಮ್ಮಲ್ಲೇ ಇಟ್ಬಿಟ್ಟು ಬಿಟ್ಬಿಡಿ. 5 ಮಿನಿಟ್ಸ್ ಸ್ಟೀಮಲ್ಲಿ ಇಟ್ಟಿದ್ದೆ ಲಿಡ್ ಹಾಕಿ. ಈಗ 10 ಮಿನಿಟ್ಸ್ ವಿತೌಟ್ ಲಿಡ್ ಇಟ್ಟಿದ್ದೆ. ಸೊ ಹಿಂದೆ ಕ್ರಂಚಿ ಹಾಕಬೇಕು. ನೀವು ನೋಡಿದ್ರೆ ಗೊತ್ತಾಗುತ್ತೆ, ಹಿಂದೆ ಕ್ರಂಚಿ ಹಾಕಬೇಕು. ಮೇಲೆ ನೋಡಿ ಆ ಥರ ಆಗಿದೆ ಅಂತ. ಸೊ ಇದನ್ನು ತಗೊಳ್ತಾ ಇದ್ದೀನಿ ನಾನೀಗ. ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಈ ಕಾಲದಲ್ಲಿ ಮಕ್ಕಳು ಪಿಜ್ಜಾ ಬೇಕು, ಬರ್ಗರ್ ಬೇಕು ಅಂತ ಕೇಳೋರಿಗೆ ಈ ಬ್ರೌನ್ ಬ್ರೆಡ್ಡಿಂದ ಈ ರೆಸಿಪಿ ಮಾಡ್ಕೊಡ್ಬೋದು. ಟೇಸ್ಟ್ ಮಾಡಿ ನೋಡೋಣ. ಅದ್ಭುತ, ಪಿಜ್ಜಾ ಟೇಸ್ಟಲ್ಲೇ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಈ ಕಾಲದಲ್ಲಿ ಮಕ್ಕಳು ಪಿಜ್ಜಾ ಬೇಕು, ಬರ್ಗರ್ ಬೇಕು ಈ ಥರ ಎಲ್ಲ ಕೇಳೋರಿಗೆ ಹೋಮ್ ಮೇಡಲ್ಲಿ ಬ್ರೌನ್ ಬ್ರೆಡ್ಡಲ್ಲಿ ಅವ್ರು ಕೇಳೋಂತಹ ಕಾರ್ನ್ ಆಗಲಿ, ಪನ್ನೀರ್ ಆಗಲಿ, ಮಶ್ರೂಮ್, ಕ್ಯಾಪ್ಸಿಕಮ್ ಈ ಥರ ಎಲ್ಲ ವೆಜ್ಜೀಸ್ ಹಾಕಿನೂ ಇನ್ನೂ ನಿಮ್ಗೆ ಏನೇನು ಬೇಕೋ ಆ್ಯಡ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬಂದಿದೆ. ಟ್ರೈ ಮಾಡಿ, ಟೇಸ್ಟ್ ಮಾಡಿ ನೋಡಿ, ಕಮೆಂಟಲ್ಲಿ ತಿಳಿಸಿ ಹಂಗಿತ್ತು ಅಂತ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಕಾವ್ಯ.